ತಿಂಗಳು ಬೇಕು ರಿಕವರ್ ಬನ್ನಿ ಅಸ್ಲಂ ಅವರ ಎಲ್ಲ ಕವರ್ ಮಾಡಬೇಕು. ಆಯ್ತಾಯ್ತು ಸರ್. ಹಳ್ಳಿಗೆ ಗೌತಮಣ್ಣವ್ರ ಜೊತೆ ಬಂದಿದ್ದು ಎಲ್ಲ ನಾಯಕರು, ರಾಜಶೇಖರ್ ಆಗ್ಬೋದು, ಯುವ ನಾಯಕರು ಲೋಕೇಶ್ ಆಗ್ಬೋದು, ನಮ್ಮ ಜಬಿ ಆಗ್ಬೋದು, ನಮ್ಮ ರಾಜಣ್ಣ ಆಗ್ಬೋದು, ನಮ್ಮ ಶಂಕರಣ್ಣವ್ರು ಆಗ್ಬೋದು, ಮೋಹನ್ ಆಗ್ಬೋದು, ಮುಷಮ್ಗೌಡರು ಆಗ್ಬೋದು, ರಾಜಣ್ಣ ಆಗ್ಬೋದು, ನಾರಾಯಣ ರೆಡ್ಡಿ, ಬಾಲರಾಜಣ್ಣ ಎಲ್ಲ ನಾಯಕರು ಏನು ಇವತ್ತು ವಿಶೇಷವಾಗಿ ಬಂದಿದ್ವಿ. ಭಾಳಷ್ಟು ದಿನಗಳಿಂದ ಕೂಡ ನಮ್ಮ MP ಎಲೆಕ್ಷನ್ ಕಳೆದ 2 ವರ್ಷ ಆಯಿತು. ಈ ಜೊತೆಗೆ ನಾವು ಭಾಳಷ್ಟು ಕಾರ್ಯಕ್ರಮಗಳು ಇಟ್ಕೊಂಡಿದ್ವಿ. ಆದರೆ ಎಲ್ಲ ಕಾರ್ಯಕ್ರಮಗಳು ಅಣ್ಣವರಲ್ಲಿ ಹೇಳಿದ್ರು, ಏನದು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಯಾವಾಗ ನಡೀತಲ್ಲ ಸರಿಯಾಗಿ. ಈ ಊರ ಹಬ್ಬಗಳಾಯಿತು, ಮತ್ತು ಉರುಸು, ಈ ದೇವಸ್ಥಾನದ ಪೂಜೆಗಳು ಇಂಥವೆಲ್ಲ ಇದ್ವು. ಹಾಗಾಗಿ ಇನ್ನು ಮುಂದೆ ಎಲೆಕ್ಷನ್ ತೊಡಸ್ಕೋಬೇಕಂತ ಇನ್ನೂ 3 ವರ್ಷ ಇದೆ. ಹಾಗಾಗಿ ಆ ದಿನ ನಾಡು ಇವತ್ತು ಬರಬೇಕಾಗಿತ್ತು. ಆ್ಯಕ್ಚುಲಿ ಹೇಳಿದ್ರು ಅಣ್ಣವರು ಜೊತೆಯಲ್ಲೇ ಬರ್ತೀನಿ ಅಂತೇಳಿ. ಎಲ್ಲ ಜೊತೆಲಿ ಬರ್ಕೊಂಡಿದ್ವಿ. ಇಲ್ಲ ನಾಳೆ ಅವ್ರು ಡೇಟ್ ಫಿಕ್ಸ್ ಮಾಡಿದಲ್ಲಿ ಅಲ್ಲೇನು ನಮ್ಮ ನಂಗ್ಲಿಯಲ್ಲಿ. ಹಾಗಾಗಿ ಇವತ್ತು ಅಂದವೇ ಬರ್ತಾ ನಮ್ಮ ಮೋಹನ್ ಅವ್ರ ಮನೆಗೆ ಬರಬೇಕು, ವಿಸಿಟ್ ಮಾಡಬೇಕಂತ ಹೇಳಿದ್ರು. ಎಲೆಕ್ಷನ್ ಸ್ವಲ್ಪ ಕಡಿಮೆ ತಿರುಗಿದ್ರು ಈ ಕಡೆ, ಅವಧಿ ಕಡಿಮೆ ಇರೋದ್ರಿಂದ ತಿರುಗೋಕ್ಕಾಗಲಿಲ್ಲ ಆ್ಯಕ್ಚುಲಿ ಎಲೆಕ್ಷನಲ್ಲಿ. ಹಾಗಾಗಿ ಇವತ್ತೆಲ್ಲರೂ ಕೂಡ ಅಂದವೇ ಹೋಗುವಾಗ ನಮ್ಮ 3-4 ಕಡೆ ವಿಸಿಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಈಗಾಗಲೇ ನಮ್ಮ ನಾಯಕರಾದಂಥ ನಮ್ಮ ಡೈರೆಕ್ಟರ್ 5ನೇ ಬಾರಿಗೆ ಇದ್ದಿರ್ತಕ್ಕಂಥ ನಮ್ಮ ಮರ್ಕಲ್ಡಾಕ್ಟರ್ ಶಂಕರಣ್ಣ ಅವ್ರ ಮನೆಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಬಿಸ್ಕೆಟು ಟೀ ಕುಡ್ಕೊಂಡು ಅಲ್ಲಿಂದ ಸ್ಟ್ರೈಟ್ ನಮ್ಮ ಸೀಗಳಿಗೆ ಬಂದಿದ್ವಿ. ಮೋಹನ್ ಅವ್ರು ಈಗಾಗಲೇ ಮೊನ್ನೆ ಕೂಡ ಹೇಳ್ತಾಯಿದ್ರು, ಅಣ್ಣ ಹಬ್ಬಕ್ಕೆ ಕರ್ಸೋಣ ಲಾಸ್ಟ್ ಹಬ್ಬಕ್ಕೆ ಹೇಳಿದರು, ಊರ ಹಬ್ಬಕ್ಕೆ ಹೇಳಿದರು, ಆವಾಗಲೂ ಆಗಲಿಲ್ಲ. ಲಾಸ್ಟ್ ಟೈಮ್ ನಮ್ಮ ತಿರುಪತಿಗೆ ಒಂದು ಲೋಡು ತರಕಾರಿ ಕೊಟ್ಟು ಕಳಿಸ್ತೀವಿ ನಾವೆಲ್ಲರೂ. ನಾವು ಅವತ್ತು ಮಿಸ್ ಆದ್ವಿ, ಕರಿಬೇಕಾಗಿತ್ತು ಅಂದ್ಕೊಂಡ್ರು ಕರಿಯೋಕ್ಕಾಗಲಿಲ್ಲ ಪಾಪ ಅವರನ್ನು. ಹಾಗಾಗಿ ಇವತ್ತು ವಿಶೇಷವಾಗಿ ಉರ್ಸಿದ ಪ್ರಯುಕ್ತ ಹಿಂಗೆ ಅಂದವೇ ನಮ್ಮ ನಾಯಕರನ್ನು ಮಾತಾಡಿಸ್ಕೊಂಡು ಅವ್ರನ್ನ ಜೊತೆಲಿ ಹಂಗೆ ಕರ್ಕೊಂಡು ಹೋಗ್ಬೇಕಂತೇಳಿ ಮಾತಾಡ್ಕೊಂಡು ಹೋಗ್ತಾ ಅಲ್ಲಿ ಒಡ್ಡಹಳ್ಳಿಯಲ್ಲಿ ನಮ್ಮ ತ್ರಿವೇಣಮ್ಮವ್ರಿದ್ದಾರೆ, ನಮ್ಮ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು. ಅವ್ರನ್ನ ಹಂಗೆ ಮಾತಾಡಿಸ್ಕೊಂಡು ಆಮೇಲೆ ಉರುಸ್ ಕಾರ್ಯಕ್ರಮ ನೋಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೆ. ಹಾಗಾಗಿ ಇವತ್ತು ನಮ್ಮ ಮೋಹನ್ ಅವ್ರ ಮನೆಗೆ ಪ್ರೀತಿಯಿಂದ ಬಂದಿದ್ದಾರೆ. ಅವರು ಕೂಡ ಭಾಳಷ್ಟು ಮಾತುಗಳು ಆಡೋರಿದ್ದಾರೆ. 2 ಮಾತು ಆಡಲಿ ಅಂತೇಳಿ ನಾನು ಆಶಿಸ್ತೀನಿ. ಥ್ಯಾಂಕ್ ಯು.